ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ಇವತ್ತು ನಾನು ನಿಮಗೆ ಹೊರಟಿರೋ ಕತೆ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಅದು ಯಾಕೆ ಗೊತ್ತಾ? ನಮ್ಮ ಪುರಾಣದಲ್ಲಿ ಎಷ್ಟೋ ಅದ್ಭುತ ಪ್ರೇಮ ಕಥೆಗಳಿವೆ, ಆದರೆ ಜಗತ್ತಿನ ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿ ವಿವಾಹ ಅಂದ್ರೆ ಅದು ಶಿವ ಮತ್ತು ಪಾರ್ವತಿಯ ಮದುವೆ. ಸ್ನೇಹಿತರೆ, ಈ ಮದುವೆ ಯಾಕೆ ಇಷ್ಟೊಂದು ಸ್ಪೆಷಲ್ ಗೊತ್ತಾ? ಇದರ ಹಿಂದೆ ಅಡಗಿರುವ ರಹಸ್ಯಗಳು ಮತ್ತು ಆ ಕಾಲದಲ್ಲಿ ನಡೆದ ಘಟನೆಗಳನ್ನು ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಬ್ರಹ್ಮಾಂಡದ ಅಧಿಪತಿ ಸ್ಮಶಾನವಾಸಿಯಾದ ಶಿವನಿಗೂ ಮತ್ತು ಅರಮನೆಯ ಸುಕುಮಾರಿ ಪಾರ್ವತಿಗೂ ಮದುವೆಯಾಗಿದ್ದು ಹೇಗೆ? ಆ ಮದುವೆಯ ಮೆರವಣಿಗೆಯಲ್ಲಿ ಭೂತಪೇತಗಳು ಯಾಕಿದ್ವು? ದೇವತೆಗಳಿಗೂ ಮತ್ತು ಶಿವನ ನಡುವೆ ನಡೆದ ಆ ವಾದಗಳೇನು? ಇದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಹೌದು ಸ್ನೇಹಿತರೆ, ಈ ಕತೆ ಶುರುವಾಗೋದು ಹಿಮವಂತನ ಅರಮನೆಯಲ್ಲಿ. ಹಿಮವಂತ ಅಂದ್ರೆ ಪರ್ವತಗಳ ರಾಜ. ಅವನೇ ಪಾರ್ವತಿಯ ತಂದೆ. ಪಾರ್ವತಿ ಹುಟ್ಟಿದ ಕ್ಷಣದಿಂದಲೇ ಅವಳಲ್ಲಿ ಒಂದು ದಿವ್ಯ ಶಕ್ತಿ ಇತ್ತು. ಅವಳು ಸಾಕ್ಷಾತ್ ಆದಿಶಕ್ತಿಯ ಅವತಾರವೇ ಆಗಿದ್ರು. ಭೂಮಿಯ ಮೇಲೆ ಮನುಷ್ಯನ ರೂಪದಲ್ಲಿ ಹುಟ್ಟಿದಳು. ಹಿಮವಂತ ಮತ್ತು ಅವನ ಪತ್ನಿ ಮೀನಾವತಿ ತಮ್ಮ ಮಗಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಪಾರ್ವತಿ ಚಿಕ್ಕವಳಿದ್ದಾಗಲೇ ನಾರದ ಮುನಿಗಳು ಅರಮನೆಗೆ ಬಂದು ಒಂದು ಭವಿಷ್ಯ ಹೇಳ್ತಾರೆ. ನಿಮ್ಮ ಮಗಳು ಮದುವೆಯಾಗೋದು ಆ ದೇವಾನುದೇವ ಮಹಾದೇವನನ್ನೇ ಅಂತ. ನಾರದರು ಹೇಳಿದಾಗ ಅರಮನೆಯಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಭಯ ಶುರುವಾಗುತ್ತೆ. ಯಾಕಂದ್ರೆ ಶಿವ ಅಂದ್ರೆ ಯಾರು? ಸ್ಮಶಾನದಲ್ಲಿ ಬೂದಿ ಬೆಳೆದುಕೊಂಡು ತಿರುಗುವವನು, ಅವನ್ನ ಕೊರಳಲ್ಲಿ ಸುತ್ತಿಕೊಂಡಿರೋನು, ಅಲೆಮಾರಿ. ಇಂಥವನಿಗೆ ನಮ್ಮ ಸುಕುಮಾರಿ ಮಗಳನ್ನ ಕೊಡೋದಾ ಅಂತ ಮೀನಾವತಿಗೆ ತುಂಬಾನೇ ಆತಂಕವಿತ್ತು. ಆದರೆ ಪಾರ್ವತಿಯ ಮನಸ್ಸಲ್ಲಿ ಮಾತ್ರ ಆ ಪರಶಿವನೇ ಪತಿಯಾಗಿ ನೆಲೆಸಿದ್ದ. ಪಾರ್ವತಿಯ ಈ ಹಠಕ್ಕೆ ಒಂದು ಬಲವಾದ ಕಾರಣವಿತ್ತು ಸ್ನೇಹಿತರೆ. ಇಲ್ಲಿ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಶಿವನ ಮೊದಲ ಪತ್ನಿ ದಾಕ್ಷಾಯಿಣಿ ಅಥವಾ ಸತಿದೇವಿ. ದಕ್ಷ ರಾಜನ ಮಗಳಾದ ಸತಿ ತನ್ನ ತಂದೆ ಶಿವನಿಗೆ ಮಾಡಿದ ಅವಮಾನವನ್ನ ಸಹಿಸದೆ ಯಕ್ಷಕುಂಡದಲ್ಲಿ ಆರಿ ಪ್ರಾಣ ಬಿಟ್ಟಳು. ಸತಿಯ ಸಾವು ಶಿವನನ್ನ ಎಷ್ಟು ಕಂಗೆಡಿಸಿತು ಅಂದ್ರೆ ಅವನು ವೈರಾಗಿಯಾಗಿ ಹೋಗಿದ್ದ ಇಡೀ ಜಗತ್ತನ್ನೇ ಮರೆತು ಹಿಮಾಲಯದ ಗುಹೆಯಲ್ಲಿ ಕಠಿಣ ತಪಸ್ಸಿಗೆ ಕುಳಿತಿದ್ದ. ಈ ಕಡೆ ತಾರಕಾಸುರನು ಬ್ರಹ್ಮದೇವನನ್ನ ಕುರಿತು ಘೋರ ತಪಸ್ಸು ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷನಾದಾಗ ತಾರಕಾಸುರ ನನಗೆ ಸಾವೇ ಇರಬಾರದು ಎಂದು ಕೇಳ್ತಾನೆ. ಆದರೆ ಹುಟ್ಟಿದ ಮೇಲೆ ಸಾವು ಖಚಿತ ಎಂದು ಬ್ರಹ್ಮ ಹೇಳಿದಾಗ ಚಾಣಾಕ್ಷತನದಿಂದ ಶಿವನಿಗೆ ಜನಿಸಿದ ಮಗನಿಂದ ಮಾತ್ರ ನನಗೆ ಸಾವು ಬರಲಿ ಎಂದು ವರ ಕೇಳ್ತಾನೆ. ಆದರೆ ಶಿವ ವೈರಾಗ್ಯದಲ್ಲಿದ್ದ ಕಾರಣ ತನಗೆ ಸಾವೇ ಇಲ್ಲ ಎಂದು ತಾರಕಾಸುರ ಅಹಂಕಾರದಿಂದ ಮೆರೆಯುತ್ತಾನೆ. ಹಾಗಾಗಿ ಶಿವ ಮತ್ತೆ ಮದುವೆಯಾಗಲೇಬೇಕಾದ ಅನಿವಾರ್ಯತೆ ದೇವತೆಗಳಿಗಿತ್ತು. ಈ ಕಾರಣಕ್ಕಾಗಿಯೇ ಸತಿದೇವಿ ಮತ್ತೆ ಪಾರ್ವತಿಯಾಗಿ ಜನ್ಮ ತಾಳಿದ್ದಳು. ಪಾರ್ವತಿ ಶಿವನನ್ನ ಒಲಿಸಿಕೊಳ್ಳೋದು ಅಷ್ಟು ಸುಲಭವಾಗಿರಲಿಲ್ಲ. ತಾರಕಾಸುರನ ಕಿರುಕುಳ ತಾಳಲಾರದೆ ಇಂದ್ರಾದಿ ದೇವತೆಗಳು ಸೇರಿ ಮನ್ಮಥನನ್ನು ಅಂದರೆ ಕಾಮದೇವನನ್ನು ಶಿವನ ಬಳಿ ಕಳುಹಿಸುತ್ತಾರೆ. ಮನ್ಮಥನು ಶಿವನು ತಪಸ್ಸು ಮಾಡ್ತಿದ್ದ ಹಿಮಾಲಯದ ಗಂಗಾ ತೀರಕ್ಕೆ ಹೋಗ್ತಾನೆ. ದೇವತೆಗಳ ಆದೇಶದಂತೆ ಲೋಕ ಕಲ್ಯಾಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ತನ್ನ ಶಕ್ತಿಯ ಮೇಲಿನ ಅತಿಯಾದ ನಂಬಿಕೆಯಿಂದ ಶಿವನ ಮನಸ್ಸಿನಲ್ಲಿ ಕಾಮದ ಭಾವನೆಗಳು ಎಚ್ಚರಿಸಲು ಮನ್ಮಥ ಅಲ್ಲಿಗೆ ಹೋಗುತ್ತಾನೆ. ವಸಂತ ಋತುವನ್ನೇ ಸೃಷ್ಟಿಸಿ ಹೂಗಳು ಅರಳುವಂತೆ ಮಾಡಿ ಪ್ರೇಮದ ವಾತಾವರಣ ನಿರ್ಮಿಸ್ತಾನೆ. ಮನ್ಮಥನು ತನ್ನ ಪುಷ್ಪ ಬಾಣಗಳನ್ನ ಶಿವನ ಮೇಲೆ ಪ್ರಯೋಗಿಸಿದಾಗ ಯೋಗ ಪರಮಾವಧಿಯಲ್ಲಿದ್ದ ಶಿವನಿಗೆ ತನ್ನ ಏಕಾಗ್ರತೆಗೆ ಅಡ್ಡಿಯಾಗಿದ್ದನ್ನು ಕಂಡು ವಿಪರೀತ ಕೋಪ ಬರುತ್ತದೆ. ಶಿವನು ತನ್ನ ಮನಸ್ಸನ್ನು ಚಂಚಲಗೊಳಿಸಲು ಪ್ರಯತ್ನಿಸಿದ ಮನ್ಮಥನನ್ನು ತನ್ನ ಮೂರನೇ ಕಣ್ಣು ಅಗ್ನಿಯಿಂದ ಸುಟ್ಟು ಭಸ್ಮ ಮಾಡ್ತಾನೆ. ಅಲ್ಲಿಗೆ ಪಾರ್ವತಿಯ ಸೌಂದರ್ಯದ ಮೂಲಕ ಶಿವನನ್ನ ಸೆಳೆಯುವ ಪ್ರಯತ್ನ ವಿಫಲವಾಗುತ್ತದೆ. ಭವ್ಯ ಸೌಂದರ್ಯಕ್ಕಿಂತ ಆಂತರಿಕ ಭಕ್ತಿ ಮುಖ್ಯ ಎಂದು ಅವಳಿಗೆ ಅರಿವಾಗುತ್ತೆ. ಪಾರ್ವತಿಯು ರಾಜಮನೆತನದ ಸುಖವನ್ನೆಲ್ಲ ತ್ಯಜಿಸಿ ಕಾಡಿಗೆ ಹೋಗಿ ಘೋರ ತಪಸ್ಸನ್ನು ಆರಂಭಿಸುತ್ತಾಳೆ. ವರ್ಷಗಳ ತಪಸ್ಸಿನ ಫಲವಾಗಿ ಪಾರ್ವತಿಯ ತಪಸ್ಸು ಕೇವಲ ಹಠವೋ ಅಥವಾ ನಿಜವಾದ ಭಕ್ತಿಯೋ ಎಂದು ಪರೀಕ್ಷಿಸಲು ಶಿವನು ಒಬ್ಬ ಬ್ರಾಹ್ಮಣನ ವೇಷ ಧರಿಸಿ ಬರುತ್ತಾನೆ. ಪಾರ್ವತಿಯು ಶಿವನ ಗುಣವನ್ನ ಪ್ರೀತಿಸುತ್ತಿದ್ದಾಳೋ ಅಥವಾ ಕೇವಲ ಅವನ ರೂಪವನ್ನು ಎಂದು ತಿಳಿಯುವುದು ಅವನ ಉದ್ದೇಶವಾಗಿತ್ತು. ಬ್ರಾಹ್ಮಣನ ರೂಪದಲ್ಲಿ ಶಿವನು ಪಾರ್ವತಿಯನ್ನು ನೋಡಿ ಹೀಗೆ ಪ್ರಶ್ನೆ ಮಾಡ್ತಾನೆ. ಎಲೆ ರಾಜಕುಮಾರಿಯೇ, ಸುಂದರವಾದ ಈ ಯೌವನದಲ್ಲಿ ಹೀಗೆ ದೇಹವನ್ನ ದಂಡಿಸುತ್ತಿರುವುದೇಕೆ? ಯಾರನ್ನ ಪಡೆಯಲು ಈ ತಪಸ್ಸು? ಪಾರ್ವತಿ ಶಿವನ ಬಗ್ಗೆ ಹೇಳಿದಾಗ ಆ ಶಿವನ ಸ್ವರೂಪಿ ಹೀಗೆಂದು ಹೇಳ್ತಾನೆ. ನಿನಗೆ ತಿಳಿಯದೆ ಅವನು ಸ್ಮಶಾನದಲ್ಲಿ ವಾಸಿಸುವವನು, ಮೈತುಂಬ ಹಾವುಗಳನ್ನ ಸುತ್ತಿಕೊಂಡಿರುವವನು. ಅವನಿಗೆ ಕುಲವಿಲ್ಲ, ಗೋತ್ರವಿಲ್ಲ. ಆತ ಅಲೆಮಾರಿ.
ಅಂತಹ ಅಮಂಗಳಕಾರಿ ವ್ಯಕ್ತಿಯನ್ನ ಮರಿಸುವುದರಿಂದ ನಿನಗೆ ಸುಖ ಸಿಗುತ್ತದೆಯಾ ಎಂದು ಕೇಳ್ತಾನೆ. ನಿನಗೆ ಬೇಕಾದರೆ ನಾನು ವಿಷ್ಣುವಿನಂತ ದೇವತೆಗಳ ಜೊತೆ ಮದುವೆ ಮಾಡಿಸ್ತೀನಿ, ಭಿಕ್ಷುಕನಂತಿರೋ ಶಿವನ ಹಠ ಬಿಟ್ಟು ಬಿಡು ಎಂದು ಚುಚ್ಚು ಮಾತುಗಳಿಂದ ಪ್ರಶ್ನಿಸುತ್ತಾನೆ. ಆಗ ಪಾರ್ವತಿಯು ಕೋಪಗೊಂಡು ಶಿವನ ಮಹಿಮೆಯನ್ನು ವರ್ಣಿಸಿದಾಗ ಅವಳ ನಿಶ್ಚಲವಾದ ಭಕ್ತಿಗೆ ಶಿವ ಮಾರುಹೋಗಿ ತನ್ನ ನಿಜ ಸ್ವರೂಪ ತೋರಿಸ್ತಾನೆ ಮತ್ತು ಅವಳನ್ನ ಮದುವೆಯಾಗಲು ಒಪ್ಕೊಳ್ತಾನೆ. ಶಿವನು ನೇರವಾಗಿ ಹೋಗಿ ಮದುವೆಯಾಗುವ ಬದಲು ಶಾಸ್ತ್ರೋಕ್ತವಾಗಿ ಪಾರ್ವತಿಯ ತಂದೆಯಾದ ಹಿಮವಂತನ ಅನುಮತಿ ಪಡೆಯಲು ನಿರ್ಧರಿಸುತ್ತಾನೆ. ಇದಕ್ಕಾಗಿ ಶಿವನು ಸಪ್ತ ಋಷಿಗಳನ್ನು ಮತ್ತು ಅರುಂಧತಿ ದೇವತೆಗಳನ್ನು ಹಿಮವಂತನ ಅರಮನೆಗೆ ಸಂಧಾನಕ್ಕಾಗಿ ಕಳುಹಿಸುತ್ತಾನೆ. ಸಪ್ತ ಋಷಿಗಳು ಹಿಮವಂತ ಮತ್ತು ಮೀನಾದೇವಿಯ ಬಳಿ ಪಾರ್ವತಿ ಮತ್ತು ಶಿವನ ವಿವಾಹ ಪ್ರಸ್ತಾಪವನ್ನ ಇಡ್ತಾರೆ. ಹಿಮವಂತನು ಅತ್ಯಂತ ಸಂತೋಷದಿಂದ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡ್ತಾನೆ. ಈಗ ಮದುವೆಯ ತಯಾರಿ ಅದ್ದೂರಿಯಾಗಿ ಶುರುವಾಗುತ್ತದೆ. ಈ ಮದುವೆ ಹೇಗಿತ್ತು ಅಂದ್ರೆ ಇಡೀ ಬ್ರಹ್ಮಾಂಡವೇ ಅಲ್ಲಿ ನೆರೆದಿತ್ತು. ವಿಷ್ಣು, ಬ್ರಹ್ಮ, ಇಂದ್ರಾದಿ ದೇವತೆಗಳು ತಮ್ಮ ಪತ್ನಿಯರ ಜೊತೆ ಅತ್ಯಂತ ಸುಂದರವಾಗಿ ಬಟ್ಟೆಗಳನ್ನು ಧರಿಸಿ ಸಿದ್ಧರಾದರು. ಗಂಧರ್ವರು ಹಾಡ್ತಾ ಇದ್ರು, ಅಪ್ಸರೆಯರು ನೃತ್ಯ ಮಾಡ್ತಾ ಇದ್ರು. ಕೈಲಾಸದಲ್ಲಿ ಶಿವನನ್ನು ಸಿದ್ಧಗೊಳಿಸುವ ಜವಾಬ್ದಾರಿ ದೇವತೆಗಳದಾಗಿತ್ತು. ವಿಷ್ಣು ಮತ್ತೆ ಬ್ರಹ್ಮ ಬಂದು ಶಿವನಿಗೆ ಸ್ನಾನ ಮಾಡಿಸಿ ಚಂದನವನ್ನ ಹಚ್ಚಲು ಹೋದರು. ಆಗ ಶಿವ ಮಾತ್ರ ನನಗೆ ಇದೆಲ್ಲ ಬೇಡ ಅಂತ ಮತ್ತೆ ಚಿತಾಭಸ್ಮವನ್ನೇ ಮೈಗೆ ಬಡಿದುಕೊಳ್ತಾನೆ. ತಲೆಗೆ ಚಂದ್ರನನ್ನ ಮುಡಿದು ಅವನ್ನೇ ಆಭರಣವಾಗಿ ಮಾಡಿಕೊಂಡು ಹುಲಿ ಚರ್ಮವನ್ನ ಉಟ್ಟು ನಂದಿಯ ಮೇಲೆ ಕುಳಿತು ಹೊರಡ್ತಾನೆ. ಈ ಮದುವೆಯ ಮೆರವಣಿಗೆಯಲ್ಲಿ ಕೇವಲ ದೇವತೆಗಳಿರಲಿಲ್ಲ ಸ್ನೇಹಿತರೆ. ಶಿವನ ಗಣಗಳಾದ ಭೂತಗಳು, ಪೇತಗಳು, ಪಿಸಾಚಿಗಳು, ಕುಳ್ಳರು, ಎತ್ತರವಾದ ವಿಚಿತ್ರ ರೂಪದ ಜೀವಿಗಳು ಎಲ್ಲವೂ ಇದ್ದವು. ಇವುಗಳನ್ನ ನೋಡಿದ್ರೆ ಸಾಧಾರಣ ಜನರಿಗೆ ಎದೆ ಒಡೆದು ಹೋಗ್ತಿತ್ತು. ಶಿವನಿಗೆ ಎಲ್ಲರೂ ಒಂದೇ, ಅವನು ಯಾರಿಗೂ ತಾರತಮ್ಯ ಮಾಡದವನು ಅನ್ನೋದಕ್ಕೆ ಇದೇ ಸಾಕ್ಷಿ. ಮೆರವಣಿಗೆ ಪರ್ವತರಾಜ ಹಿಮವಂತನ ಅರಮನೆಯತ್ತ ಸಾಗ್ತಾ ಇತ್ತು. ಅರಮನೆಯಲ್ಲಿ ಮೀನಾದೇವಿ ತನ್ನ ಅಳಿಯ ಹೇಗಿರಬಹುದು ಅಂತ ಕುತೂಹಲದಿಂದ ಕಾಯ್ತಾ ಇದ್ಲು. ದೂರದಲ್ಲಿ ದೇವತೆಗಳ ಸೈನ್ಯ ಬರೋದನ್ನ ನೋಡಿ ಇಂದ್ರನನ್ನು ಅಥವಾ ವಿಷ್ಣುನನ್ನು ನೋಡಿ ಈತನೇ ನನ್ನ ಅಳಿಯನ ಅಂತ ಕೇಳ್ತಾ ಇದ್ಲು. ಆಗ ನಾರದರು, ಇಲ್ಲ ತಾಯಿ, ಇವರಲ್ಲ, ಸ್ವಲ್ಪ ತಾಳ್ಮೆಯಿಂದ ಕಾಯಿ, ನೀನೇ ನೋಡುವೆ ಅಂತ ಹೇಳ್ತಾರೆ. ಕೊನೆಗೆ ಶಿವನ ಸರದಿ ಬರುತ್ತೆ. ಭೀಕರವಾದ ರೂಪ, ಮೈ ತುಂಬ ಬೂದಿ, ಕೊರಳಲ್ಲಿ ಹಾವು, ಜೊತೆಗೆ ಕಿರುಚಾಡುವ ಭೂತಪೇತಗಳು. ಇದನ್ನ ನೋಡಿ ಮೀನಾದೇವಿ ಬೆಚ್ಚಿ ಬಿದ್ದು ಪ್ರಜ್ಞೆ ತಪ್ಪಿ ಬಿಡ್ತಾಳೆ. ನನ್ನ ಸುಂದರವಾದ ಮಗಳನ್ನ ಇವನಿಗೆ ಕೊಡೋದಿಲ್ಲ ಅಂತ ಹಠ ಮಾಡ್ತಾಳೆ. ಆಗ ಪಾರ್ವತಿ ಶಿವನ ಹತ್ತಿರ ಬಂದು, ಸ್ವಾಮಿ, ಈ ರೂಪವನ್ನ ನೋಡಿ ನನ್ನ ತಾಯಿ ಹೆದರಿದ್ದಾರೆ, ದಯವಿಟ್ಟು ಲೋಕವನ್ನೇ ಮರುಳಾಗಿಸೋ ಸುಂದರ ರೂಪಕ್ಕೆ ಬದಲಾಗಿ ಅಂತ ಕೇಳ್ತಾಳೆ. ಆಗ ಶಿವ ಸುಂದರೇಶ್ವರ ಅಥವಾ ಚಂದ್ರಶೇಖರ ಎಂಬ ಅತ್ಯಂತ ಸುಂದರ ರೂಪವನ್ನ ತಾಳ್ತಾನೆ. ಅವನ ಸೌಂದರ್ಯದ ಮುಂದೆ ಕೋಟಿ ಮನ್ಮಥರು ಕೂಡ ಸಾಟಿ ಇಲ್ಲ ಅನ್ನೋ ತರಹ ಶಿವ ಕಾಣಿಸ್ತಾನೆ. ಇದನ್ನ ನೋಡಿ ಮೀನಾದೇವಿ ಮದುವೆಗೆ ಒಪ್ಕೊಳ್ತಾಳೆ. ಶಾಸ್ತ್ರೋಕ್ತವಾಗಿ ಮದುವೆ ಮಂಟಪದಲ್ಲಿ ಶಿವ ಪಾರ್ವತಿ ಕುಳಿತುಕೊಳ್ತಾರೆ. ಮದುವೆ ಸಮಯದಲ್ಲಿ ಒಂದು ಮುಖ್ಯವಾದ ಶಾಸ್ತ್ರ ಇರುತ್ತೆ. ಅದು ಅವರ ವಂಶ ಮತ್ತು ಗೋತ್ರವನ್ನ ಹೇಳೋದು. ಹಿಮವಂತ ತನ್ನ ವಂಶದ ಬಗ್ಗೆ ಹೇಳ್ತಾನೆ. ಆದರೆ ಶಿವನ ವಂಶ ಯಾವುದು? ಅವನು ಅನಾದಿನಂತ, ಅವನಿಗೆ ತಂದೆ ತಾಯಿ ಇಲ್ಲ, ಹುಟ್ಟು ಸಾವು ಇಲ್ಲ. ಇಡೀ ಸಭೆಯೇ ಮೌನವಾಗಿತ್ತು. ಶಿವ ಸುಮ್ಮನೆ ಕುಳಿತು ನಗುತ್ತಾರೆ. ಆಗ ನಾರದ ಮುನಿಗಳು ವೀಣೆಯನ್ನ ನುಡಿಸುತ್ತಾ, ಶಿವನಿಗೆ ತಂದೆ ತಾಯಿ ಇಲ್ಲ, ಅವನಿಗೆ ಗೋತ್ರವಿಲ್ಲ, ಅವನೇ ಎಲ್ಲದಕ್ಕೂ ಮೂಲ ಅಂತ ವಿವರಿಸ್ತಾರೆ. ಈ ಅದ್ಭುತ ಸತ್ಯವನ್ನ ಕೇಳಿ ಎಲ್ಲರೂ ಶಿವನ ಪಾದಕ್ಕೆ ನಮಸ್ಕರಿಸ್ತಾರೆ. ದಾರೆ ಎರೆದು ಪಾರ್ವತಿಯನ್ನ ಶಿವನಿಗೆ ಕೊಡಲಾಗುತ್ತದೆ. ಈ ಮದುವೆಗೆ ಸಾಕ್ಷಿಯಾಗಿ ಇಡೀ ಪ್ರಕೃತಿಯೇ ಸಂಭ್ರಮಿಸುತ್ತದೆ. ಗಿಡ ಮರಗಳು ಹೂ ಬಿಡುತ್ತವೆ, ನದಿಗಳು ಉಕ್ಕಿ ಹರಿಯುತ್ತವೆ. ಮದುವೆ ಮುಗಿದ ನಂತರ ಪಾರ್ವತಿ ತನ್ನ ತಂದೆ ತಾಯಿಯನ್ನ ಬಿಟ್ಟು ಕೈಲಾಸಕ್ಕೆ ಹೊರಡುವ ಸಮಯ ಬರುತ್ತದೆ. ಅರಮನೆಯಲ್ಲಿ ಸುಖದಿಂದ ಬೆಳೆದ ಮಗಳು ಯಾವ ಸೌಲಭ್ಯವೂ ಇಲ್ಲದ ಮಂಜುಗೆಡ್ಡೆಯ ಬೆಟ್ಟದ ಮೇಲೆ ಹೇಗೆ ಬದುಕುತ್ತಾಳೆ ಅನ್ನೋದು ಹಿಮವಂತನ ಚಿಂತೆಯಾಗಿತ್ತು. ಆದರೆ ಪಾರ್ವತಿಗೆ ಗೊತ್ತಿತ್ತು, ಶಿವನಿದ್ದ ಕಡೆಯೇ ತನಗೆ ಸ್ವರ್ಗ ಅಂತ. ಶಿವ ಮತ್ತು ಪಾರ್ವತಿ ನಂದಿಯ ಮೇಲೆ ಕುಳಿತು ಹೊರಡುವಾಗ ದೇವತೆಗಳು ಹೂಮಾಲೆ ಸುರಿಸುತ್ತಾರೆ. ಈ ಮದುವೆಯಿಂದಲೇ ಮುಂದೆ ಕಾರ್ತಿಕೇಯನ ಜನನವಾಗಿ ತಾರಕಾಸುರನ ಸಂಹಾರವಾಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತು ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.